ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಭಾರತವು ಹಲವು ವರ್ಗಗಳ, ಜನಾಂಗಗಳ, ಧರ್ಮಗಳ ವೈವಿಧ್ಯಮಯ ಸಾಂಸ್ಕೃತಿಕ ದೇಶವಾಗಿದೆ. ಆದರೂ ಭವ್ಯ ಭಾರತವು ಭಾವೈಕ್ಯತೆ ಬೀಡಾಗಿದ್ದು ಸಂತೋಷ. ಆದರೆ ಇಂದು ವಿಶ್ವದ ಜನಸಂಖ್ಯೆಯಲ್ಲಿ ಭಾರತವು ಮೊದಲನೆಯ ಸ್ಥಾನದಲ್ಲಿದೆ. ಜನಸಂಖ್ಯೆ ಬೆಳೆದಂತೆ ಭೂಮಿ ಬೆಳೆಯುವುದಿಲ್ಲ. ನಾವುಗಳು ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಬೇಕು. ನಾವಿಬ್ಬರು ನಮಗಿಬ್ಬರು ಎಂಬ ಪರಿಕಲ್ಪನೆಯನ್ನ ರೂಢಿಸಿಕೊಂಡು ಚಿಕ್ಕ ಸಂಸಾರ ಚೊಕ್ಕ ಸಂಸಾರ, ಅದು ನಮ್ಮ ಉತ್ತಮ ದಾರಿಗೆ ಆಧಾರ ಎಂಬುದನ್ನ ತಿಳಿದುಕೊಂಡು ಹೆಣ್ಣಿರಲಿ ಗಂಡಿರಲಿ ಮಕ್ಕಳು ಎರಡು ಇರಲಿ ಎಂಬ ವಿಚಾರವನ್ನ ಪ್ರತಿಯೊಬ್ಬರಲ್ಲಿ ಬೆಳೆಸಿ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಎಂಬುದನ್ನ ಪ್ರತಿಯೊಬ್ಬ ನವ ವಧುವರರು ತಿಳಿದುಕೊಂಡು ಅತಿ ಸಂತಾನ ಜೀವನಕ್ಕೆ ಭಾರ, ಮಿತಿ ಸಂತಾನ ಜೀವನಕ್ಕೆ ಹೂವಿನ ಹಾರ ಎಂಬುದನ್ನ ಯುವಕರು ಅರ್ಥ ಮಾಡಿಕೊಂಡು ಮದುವೆಯಾದರೂ ಆರತಿಗೊಬ್ಬ ಮಗ ಕೀರ್ತಿಗೊಬ್ಬ ಮಗಳು ಎನ್ನುವಂತೆ ಅಂಶವನ್ನ ಪ್ರತಿಯೊಬ್ಬರೂ ಅಳವಡಿಸಿಕೊಂಡು ದೊಡ್ಡ ಕುಟುಂಬದಲ್ಲಿ ಅಸಮಾನತೆ, ಚಿಕ್ಕ ಕುಟುಂಬದಲ್ಲಿ ಸಮಾನತೆ, ದೊಡ್ಡ ಕುಟುಂಬ ಸಂಸಾರಕ್ಕೆ ಕಹಿ, ಚಿಕ್ಕ ಕುಟುಂಬ ಸಂಸಾರಕ್ಕೆ ಸಿಹಿ ಎಂಬುದನ್ನ ಪ್ರತಿಯೊಬ್ಬರೂ ಅರಿತುಕೊಳ್ಳಬೇಕು. ಆದ್ದರಿಂದ ಸಣ್ಣ ಸಂಸಾರ ಹೊಂದೋಣ, ಸಮಾಜದ ಪ್ರಗತಿ ಸಾಧಿಸೋಣ ಎಂದು ದಿನಾಂಕ 11/7/2026 ವಿಶ್ವ ಜನಸಂಖ್ಯೆ ದಿನಾಚರಣೆ ಹಿನ್ನೆಲೆಯಲ್ಲಿ ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡಮಗಲ ಖಾನಾಪುರದಲ್ಲಿ ನಡೆದ ವಿಶ್ವ ಜನಸಂಖ್ಯೆ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಾಲೆಯ ಕನ್ನಡ ಕಲಾ ಶಿಕ್ಷಕರು ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಲಾ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿಯವರು ಮಾತನಾಡುತ್ತಾ, ನಮ್ಮ ದೇಶ ವಿಶ್ವದಲ್ಲಿ ಜನಸಂಖ್ಯೆಯಲ್ಲಿ ಮೊದಲನೇ ಸ್ಥಾನ ಇದೆ. ನಾವುಗಳು ಮುಂಬರುವ ದಿನಗಳಲ್ಲಿ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಬೇಕು. ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನಮ್ಮ ದೇಶವು ಮೊದಲನೇ ಸ್ಥಾನದಲ್ಲಿರಬೇಕು. ಅದು ನಮ್ಮ ದೇಶದ ಪ್ರಗತಿಯನ್ನ ತೋರಿಸುತ್ತದೆ. ಚಿಕ್ಕ ಸಂಸಾರ ನೆಮ್ಮದಿಯ ಸಾಗರ, ದೊಡ್ಡ ಸಂಸಾರ ಅಸಂತೋಷದ ಆಗರ ಎಂಬುದನ್ನ ಎಲ್ಲರೂ ತಿಳಿದುಕೊಂಡು ಜನಸಂಖ್ಯೆ ನಿಯಂತ್ರಣ ಮಾಡಲಿಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜೊತೆಗೆ ಸಾರ್ವಜನಿಕರು ಮುಂದಾಗಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಶಾಲಾ ಸಿಬ್ಬಂದಿ ನೀಲಕಂಠ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದರು. ಒಂದು ಭೂಮಿಯೊಳಗ ಮೆಣಸಿನಕಾಯಿ ಬೆಳಿತಾನ, ಒಂದು ಭೂಮಿಯೊಳಗ ದ್ರಾಕ್ಷಿ ಬೆಳಿತಾನ. ಸಿಹಿನೂ ಅದೇ ಕೊಡ್ತದ, ಖಾರನೂ ಅದೇ ಕೊಡ್ತದ. ಸಮುದ್ರ ನೋಡಿದ್ರೆ ಉಪ್ಪು ತಯಾರು ಮಾಡಿ ರೆಡಿಯಾಗಿ ಇಟ್ಕೊಂತ ಎಲ್ಲವೂ ಮಿಕ್ಸ್ ಆದ್ರೆ ಆರಾಮಾಗಿ ನಾವು ಬದುಕಬಹುದು. ಈ ಭೂಮಿ ಒಳ್ಳೆಯ ನಮಗೆ ಅಕ್ಷಯ ಪಾತ್ರೆ. ಇದನ್ನ ಉಳಿಸ್ಬೇಕಾದ್ರೆ ಜನಸಂಖ್ಯೆ ಏನ್ ಮಾಡ್ಬೇಕು? ನಾವೆಲ್ಲ ಕಡಿಮೆ ಮಾಡ್ಬೇಕು. ಮಾಡ್ತಿರಲ್ಲ ಎಲ್ಲ? ಏನೊಂದು ಡಜನ್ ಏನು 1+2 ವೆರಿ ಗುಡ್. ಇಲ್ಲಿವರೆಗೆ ಬಹಳ ವಿಶೇಷವಾಗಿ ವಿಶ್ವ ಜನಸಂಖ್ಯೆ ಮಾತಾಡ್ಬಾರ್ದು. ಗೊತ್ತಿರುವಾಗಿ ಆರ್ತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ, ಹೆಣ್ಣಿರಲಿ ಗಂಡಿರಲಿ ಮಕ್ಕಳು ಎರಡೇ. ಅತಿ ಸಂಸಾರ ಜೀವನಕ್ಕೆ ಭಾರ, ಮಿತ ಸಂಸಾರ ಜೀವನಕ್ಕೆ ಹೂವಿನ ಹಾರ. ನಾವಿಬ್ಬರು ನಮಗಿಬ್ಬರು ಎನ್ನುವಂತ ಮನೋಭಾವ ಇಟ್ಟುಕೊಂಡು ಸುಮಾರು ವರ್ಷಗಳಿಂದಲೂ ನಾವೆಲ್ಲ ಹಲವಾರು ಕಾರ್ಯಕ್ರಮ ಮಾಡ್ತಾ ಇದ್ರು. ಬಹುಶಃ ಭವ್ಯ ಭಾರತ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ದೇಶ. ಸುಮಾರು 145 ಕೋಟಿ ಹೊಂದಿರುವಂತಹ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲು ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ ಜೊತೆಗೆ ಜಿಲ್ಲಾಡಳಿತ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ, ರೂಪಕಗಳನ್ನು ಮಾಡ್ತಾ ಇದೆ, ನಾಟಕಗಳನ್ನು ಮಾಡ್ತಾ ಇದೆ, ಪ್ರಬಂಧ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಾ ಇದೆ, ಭಾಷಣ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಾರೆ. ವಿಶೇಷವಾಗಿ ಮದುವೆ ಆಗಲಾರದಂತ ಯುವಕ ಯುವತಿಯರಿಗೆ ಜಾಗೃತಿ ಕಾರ್ಯಕ್ರಮವನ್ನ ಮಾಡ್ತಾ ಇದೆ. ಮೂಲ ಉದ್ದೇಶ ಇಷ್ಟೇ, ಜನಸಂಖ್ಯೆಯನ್ನ ತಡೆಯಬೇಕು. ಜನಸಂಖ್ಯೆ ತಡೆದಷ್ಟು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಎನ್ನುವುದನ್ನು ಹಿನ್ನೆಲೆಯಿಟ್ಟುಕೊಂಡು ಇವತ್ತ ವಿಶ್ವ ಜನಸಂಖ್ಯೆ ದಿನಾಚರಣೆ ಹಿನ್ನೆಲೆಯಲ್ಲಿ ವಿಶೇಷವಾಗಿ ನಿಮಗೆ ಬಹಳ ಅರ್ಥಪೂರ್ಣವಾಗಿ ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೇನೆ, ಎಷ್ಟು ಆಸಕ್ತಿಯಿಂದ ಯಾಕೆ ಈ ಮಾತನ್ನ ತಿಳಿಸ್ತಾ ಇದ್ರೆ, ನೀವೆಲ್ಲರೂ ಭವ್ಯ ಭಾರತದ ಪ್ರಜೆಗಳು. ದೇಶವನ್ನ ಕಟ್ಟುವ ರೀತಿ, ಸಮಾಜವನ್ನ ಕಟ್ಟುವ ರೀತಿ, ಕುಟುಂಬದಲ್ಲಿ ಶಾಂತತೆಯನ್ನ ಕಾಪಾಡುವಂತ ಶಕ್ತಿ ಯುವಕರಲ್ಲಿದೆ, ವಿದ್ಯಾರ್ಥಿಗಳಲ್ಲಿದೆ. ಆ ಹಿನ್ನೆಲೆಯಲ್ಲಿ ಇವತ್ತ ಸರ್ಕಾರ ಹಲವಾರು ರೀತಿಯ ಆರೋಗ್ಯದ ಮೂಲಕ ಜಾಗೃತಿಯ ಕಾರ್ಯಕ್ರಮ ಮಾಡ್ತಾ ಇದೆ. ಮೂಲ ಉದ್ದೇಶ ಇಷ್ಟೇ, ನಾವಿಬ್ಬರು ನಮಗಿಬ್ಬರು.
ನಾವಿಬ್ಬರು ನಮಗಿಬ್ಬರು ಎನ್ನುವಂತ ಒಂದು ಕಾಲ ಇತ್ತು. ಸರ್ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಹೆಣ್ಣಿರಲಿ ಗಂಡಿರಲಿ ಮಕ್ಕಳು ಎರಡೇ ಇರಲಿ, ಒಂದು ಬೇಕು, ಎರಡು ಸಾಕು, ಮೂರು ಬೇಡವೇ ಬೇಡ ಅಂತಿದ್ರು. ಆಮೇಲೆ ಎರಡು ಬೇಕು ಅಂತದ್ದು. ಇವತ್ತ ಏನಾಗಿದೆ, ಒಂದು ಸಾಕು ಎನ್ನುವಂತ ಪರಿಸ್ಥಿತಿ ಬಂದಿದೆ ನಮ್ಮಲ್ಲಿ. ಯಾಕೆಂದ್ರೆ ಇಡೀ ವಿಶ್ವದಲ್ಲಿ 145 ಕೋಟಿ ಜನಸಂಖ್ಯೆ. ಆದ್ರೆ ಬಹಳ ಸಂತೋಷ ಏನಂದ್ರೆ 145 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂತಹ ಭವ್ಯ ಭಾರತವು ಅತ್ಯಂತ ಶಾಂತಿ ಸಮೃದ್ಧಿಯಿದೆ. ಇವತ್ತ ಕೇವಲ 30 ಕೋಟಿ 40 ಕೋಟಿ 50 ಕೋಟಿ ಏನು ಹೊಂದಿರುವಂತ ದೇಶ, ಇಡೀ ಜಗತ್ತಿಗೆ ದೊಡ್ಡ ದೇಶಗಳೆನಿಸಿಕೊಂಡಿರುವಂತಹ ಬೇರೆ ಬೇರೆ ದೇಶಗಳನ್ನು ನೋಡಿದಾಗ, ಆದರೆ ನಮ್ಮ ದೇಶ 145 ಕೋಟಿ ಜನಸಂಖ್ಯೆ ಹೊಂದಿದ್ದರೂ ಸಹ ಅತ್ಯಂತ ಶಾಂತಿ ಮತ್ತು ಸಮೃದ್ಧಿಯಿಂದ ಇದೆ. ಆದರೆ ದೇಶದ ಸಮೃದ್ಧಿ, ಭಾರತದ ಆರ್ಥಿಕ ಪರಿಸ್ಥಿತಿ ಮುಂದುವರಿಯಬೇಕಾದ್ರೆ ಹೆಚ್ಚು ಜನಸಂಖ್ಯೆಯನ್ನ ನಿಯಂತ್ರಣ ಮಾಡುವುದು ಅಥವಾ ಜನಸಂಖ್ಯಾ ಸ್ಫೋಟವನ್ನ ನಿಯಂತ್ರಣ ಮಾಡುವುದರ ಮೂಲಕ ನಾವು ನೀವೆಲ್ಲರೂ ಭವ್ಯ ಭಾರತವನ್ನ ಸಮೃದ್ಧಿಯತ್ತ ಕೊಂಡೊಯ್ಯೋಣ ಎನ್ನುವಂತ ಮಾತನ್ನು ಹೇಳಿ, ಈ ಸಂದರ್ಭದಲ್ಲಿ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವಂತಹ ಶಾಲೆಯ ಮುಖ್ಯ ಗುರುಗಳಿಗೂ ಹಾಗೂ ಶಿಕ್ಷಕರಿಗೂ ಮತ್ತು ಮುದ್ದು ವಿದ್ಯಾರ್ಥಿಗಳಿಗೂ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.